ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಅಧಿಕಾರಿಗಳು ಅನಗತ್ಯ ಯೋಜನೆಗಳನ್ನು ಜಾರಿಗೆ ತಂದು ಸಾವಿರ ಕೋಟಿಗೂ ಅಧಿಕ ಕಾರ್ಮಿಕರ ಸೆಸ್ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕ ಸರ್ವ ಸಂಘಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶಿವಕುಮಾರ್ ಗೌಡ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಮಿಕ ಸಚಿವರು ಮತ್ತು ಅಧಿಕಾರಿಗಳು ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆದಿದ್ದರೂ ಸಚಿವರು ಏಕಪಕ್ಷೀಯ ತೀರ್ಮಾನಗಳನ್ನು ಕೈಗೊಳ್ಳುತ್ತಿದ್ದಾರೆ ಎಂದರು. ಖಾಸಗಿ ಸಂಸ್ಥೆಗಳಿಗೆ ಲಾಭ ಮಾಡಿಕೊಡಲು ಸಂಚಾರಿ ಕ್ಲಿನಿಕ್, ಆರ್ಪಿಎಲ್ ಟ್ರೈನಿಂಗ್, ಟೂಲ್ಸ್ ಕಿಟ್, ನ್ಯೂಟ್ರಿಷನ್ ಕಿಟ್ ಮತ್ತು ಕಾರ್ಮಿಕ ಸೇವಾ ಕೇಂದ್ರಗಳ ಹೆಸರಿನಲ್ಲಿ ಅನಗತ್ಯ ಟೆಂಡರ್ ಕರೆದು ಸಾವಿರಾರು ಕೋಟಿ ಹಣ ಪೋಲು ಮಾಡಲಾಗಿದೆ. ಈ ಅನಾವಶ್ಯಕ ಯೋಜನೆಗಳಿಂದಾಗಿ ಕಾರ್ಮಿಕರಿಗೆ ಸಿಗಬೇಕಾದ ಶೈಕ್ಷಣಿಕ ಧನ ಸಹಾಯ, ಮದುವೆ, ಮರಣ ಹಾಗೂ ಪಿಂಚಣಿ ಸವಲತ್ತುಗಳು ಸರಿಯಾಗಿ ಲಭಿಸುತ್ತಿಲ್ಲ ಎಂದು ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಎನ್ ರಮೇಶ್, ಎಚ್ಎಸ್ ಗಣೇಶ್ ರಾವ್, ಶಿವಕುಮಾರ್, ಶಶಿ ನಾಯ್ಕ್, ಮುಸ್ತಫಾ, ಲೋಕೇಶ್ ನಾಯ್ಕ್, ಚಂದ್ರಪ್ಪ, ನೀಲಕಂಠೇಶ್ವರ ನಾಯ್ಕ ಸೇರಿದಂತೆ ಅನೇಕರಿದ್ದರು. ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕ ಸರ್ವ ಸಂಘಗಳ ಒಕ್ಕೂಟ ಬೆಂಗಳೂರು ವತಿಯಿಂದ ಇವತ್ತು ನಾವೆಲ್ಲ ಬಂದಿರತಕ್ಕಂಥ ಉದ್ದೇಶ ಏನಂತಂದರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2006 ಮತ್ತು 2007ನೇ ಒಂದು ಇಶ್ಯೂಯಲ್ಲಿ ಕರ್ನಾಟಕದಲ್ಲಿ ಒಂದು ಕಲ್ಯಾಣ ಮಂಡಳಿ, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಒಂದು ಮಂಡಳಿ ಅಂತಕ್ಕಂಥದ್ದನ್ನ ಸ್ಥಾಪನೆ ಮಾಡಿದ್ರು. ಅಂದರೆ ಈ ಒಂದು ಅಸಂಘಟಿತ ಕಾರ್ಮಿಕರು ಏನು ಇರ್ತಾರಲ್ಲ, ಅವರಿಗೆ ಒಂದು ಭದ್ರತೆ ಮೂಡುವ ಒಂದು ದೃಷ್ಟಿಯಲ್ಲಿ ಸರ್ಕಾರ ಒಂದು ಮಂಡಳಿಯನ್ನು ರಚನೆ ಮಾಡಿ ಈ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥ ಆ ಕಾರ್ಮಿಕರು ಏನಿರ್ತಾರಲ್ಲ, ಆ ಒಂದು ಬಿಲ್ಡಿಂಗ್ ಸೆಸ್ ರೂಪದಲ್ಲಿ 1% ಸೆಸ್ನ ಕಲೆಕ್ಟ್ ಮಾಡಿ ಅವರ ಒಂದು ಮೂಲಭೂತ ಸೌಕರ್ಯಗಳಿಗಾಗಿ ಒಂದು ಮುಡಿಪಾಗಿಟ್ಟಿರ್ತಕ್ಕಂಥದ್ದು ಅವಾಗ ನಡೆದಿತ್ತು. 2006, 2007ರಲ್ಲಿ ಪ್ರಾರಂಭ ಆಯ್ತು ಇದು ಒಂದು ಮಂಡಳಿ. ಅವಾಗಿನಿಂದ ಇಲ್ಲಿವರೆಗೂ ಏನಾಗ್ತಾ ಇದೆ ಅಂತಂದರೆ, ಅವತ್ತು ಪ್ರಾರಂಭ ಆಗಿರತಕ್ಕಂಥ ಸೆಸ್ ಹಣನ ಯಾವ ಥರ ಬಳಸಬೇಕು ಅನ್ನೋ ಒಂದು ಉದ್ದೇಶ, ಅಂದರೆ ನೋಂದಣಿ ಜಾಸ್ತಿ ಆಗದೇ ಇರೋ ಕಾರಣದಿಂದ ಅಲ್ಲಿ ಆ ದುಡ್ಡನ್ನ ಹೆಂಗೆ ಬಳಸ್ಬೇಕನ್ನೋ ಒಂದು ಉದ್ದೇಶ ಬಂದಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಈ ಕಾರ್ಮಿಕರಿಗೆ ಒಂದು ಮೂಲಭೂತ ಸೌಕರ್ಯ ಸಲಕರಣೆಗಳನ್ನು ವಿತರಣೆ ಮಾಡಿರಿ, ಈ ದುಡ್ಡನ್ನ ಖರ್ಚು ಮಾಡಿರಿ ಅನ್ನೋಂಥ ಉದ್ದೇಶ ಅವತ್ತು ಇಲಾಖೆ ಹೇಳ್ತು, ಸುಪ್ರೀಂ ಕೋರ್ಟ್ ಕೂಡ ಹೇಳ್ತು. ಹಾಗಾಗಿ ಅವತ್ತು ಸಲಕರಣೆಗಳು ಪ್ರಾರಂಭ ಮಾಡಿದ್ರು. ಹಂತವಾಗಿ ಕಾರ್ಮಿಕ ಮಂಡಳಿಯಲ್ಲಿ ಸೌಲಭ್ಯಗಳು ಸಿಗ್ತಾವ ಅಂತಂದಾಗ ನೋಂದಣಿ ಮಾಡೋಂಥದ್ದು ಪ್ರಕ್ರಿಯೆ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಹಾಗಾಗಿ ಈಗ ಸುಮಾರು ನಮ್ಮ ಕರ್ನಾಟಕದಲ್ಲಿ 25 ಲಕ್ಷ ಕಟ್ಟಡ ಕಾರ್ಮಿಕರು ನೋಂದಣಿ ಆಗಿರತಕ್ಕಂಥದ್ದು ಇದೆ. ಅವತ್ತು ನಮಗೆ ಭಾಳ ಕಮ್ಮಿ ಇರೋದ್ರಿಂದ ಸಲಕರಣೆಗಳು ಕೊಡೋದಕ್ಕೆ ಎಲ್ಲದಕ್ಕೂ ದುಡ್ಡು ಭಾಳ ಇತ್ತು, ಕೊಡೋಂಥ ವ್ಯವಸ್ಥೆ ಆಗ್ತಾಯಿತ್ತು. ಹಾಗಾಗಿ ಇಲ್ಲಿ ಏನಾಗ್ಬಿಡ್ತು ಅಂತಂದರೆ, ಇದನ್ನೇ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನೇ ಒಂದು ಇದನ್ನಾಗಿ ಇಟ್ಕೊಂಡು ಇವ್ರು ಏನು ಮಾಡಿಬಿಟ್ರು ಅಂತಂದರೆ, ಕಂಪ್ಲೀಟಾಗಿ ಟೆಂಡರ್ಗಳ ರೂಪದಲ್ಲಿ, ಅಂದರೆ ಕಾರ್ಮಿಕರಿಗೆ ಏನು ಸೌಲಭ್ಯಗಳು ಕೊಡಬೇಕಲ್ಲ, ಮೂಲಭೂತ ಸೌಕರ್ಯಗಳನ್ನು ಹಿಂದಕ್ಕೆ ದಬ್ಬಿ ಮೇನ್ ಟೆಂಡರ್ಗಳ ರೂಪದಲ್ಲಿ ಇಲಾಖೆ ಒಳಗಡೆ ರಾರಾಸ್ತಾ ಇದೆ. ಇವತ್ತು ಕಂಪ್ಲೀಟಾಗಿ ಇಲಾಖೆ ಒಳಗೆ ಏನಾದರೂ ಇದೆ ಅಂದರೆ ಬರೀ ಟೆಂಡರ್ಗಳು ಕಾಣ್ತಾ ಇದೆ. ಎಲ್ಲಿ ನೋಡಿದ್ರು ಟೆಂಡರ್. ಸರ್, ನಿಮಗೆ ನಿಜವಾಗ್ಲೂ ಹೇಳ್ಬೇಕಂತಂದರೆ, ಬರೀ ಈಗ 3 ವರ್ಷದಲ್ಲಿ 2,000 ಕೋಟಿ ಬರೀ ಟೆಂಡರ್ ಕರೆದಿದ್ದಾರೆ. 2,000 ಕೋಟಿ ರೂಪಾಯಿನ ಕಾರ್ಮಿಕ ಇಲಾಖೆ ಒಳಗಡೆ 2,000 ಕೋಟಿ ರೂಪಾಯಿ ತಂದರು. ನೋಡಿರಿ, ಮಂಡಳಿ ಪ್ರಾರಂಭದಲ್ಲಿ 40,000 ಕೋಟಿ ದುಡ್ಡಿತ್ತು. ಅದು ಇವತ್ತು ನಮಗೆ ದುರಾದೃಷ್ಟ ಏನಂತಂದರೆ ಬರೀ 7,000 ಕೋಟಿಗೆ ಬಂದು ನಿಂತಿದೆ. ಅಂದರೆ ಇನ್ನೂ 33 ಕೋಟಿ ರೂಪಾಯಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. 20 ವರ್ಷದಲ್ಲಿ ಖಾಲಿ ಮಾಡಿದ್ದಾರೆ. ಇನ್ನೂ ಒಂದು ಏನು ಸರ್ ಅಂತಂದರೆ, ಇವತ್ತು ನಮ್ಮ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕ ಸಂಘದ ಮುಖಂಡರುಗಳ ಉದ್ದೇಶ ಏನಂತಂದರೆ, ನಮ್ಮ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಒಂದು ಸೌಲಭ್ಯಗಳನ್ನ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ. ಯಾಕಂತಂದರೆ ಅವ್ರಿಗೆ ಯಾವುದೇ ರೀತಿಯಿಂದ ಬೇರೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಇರೋದಿಲ್ಲ, ಯಾವುದೇ ಪೆನ್ಷನ್ ಇಲ್ಲ, ಇನ್ನೊಂದಿಲ್ಲ, ಸರ್ಕಾರದಿಂದ ಏನಿಲ್ಲ. ಈ ಮಂಡಳಿ ಇದೆ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಏನಾದರೂ ಜೀವನೋಪಾಯಕ್ಕೆ ಅನುಕೂಲ ಆಗ್ತಾ ಇದೆ. ಯಾಕಂದರೆ ನಿಮಗೆಲ್ಲ ಗೊತ್ತಿದ್ದಂಗೆ ಕಟ್ಟಡ ಕಾರ್ಮಿಕರು ಅಂತಂದರೆ ಒಂದಿನ ಕೂಲಿಗಾಗಿ ದುಡಿಯೋಂಥವ್ರು. ಆ ಕೂಲಿ ಅವತ್ತು ಕೆಲಸಕ್ಕೆ ಹೋಗಿಲ್ಲ ಅಂದರೆ ಅವ್ರಿಗೆ ಯಾವುದೇ ಕೂಲಿ ಇಲ್ಲ. ಆಮೇಲೆ ಅವ್ರು ಏನಾದರೂ ಮರಣ ಅಂದರೆ ಅವ್ರ ಕುಟುಂಬದವರೆಲ್ಲ ಕಂಪ್ಲೀಟಾಗಿ ಬೀದಿಗೆ ಹೋಗ್ತಾರೆ, ಅವ್ರ ಮಕ್ಕಳು ವಿದ್ಯಾಭ್ಯಾಸ ಕೆಟ್ಟೋಗುತ್ತೆ. ಇವೆಲ್ಲ ಉದ್ದೇಶದಿಂದ ಮಂಡಳಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇವತ್ತು ಮಂಡಳಿ ಏನು ಮಾಡುತ್ತೆ, ಮಂಡಳಿಯ ಅಲ್ಲಿ ಅಧಿಕಾರಿಗಳು ಮತ್ತು ಸಚಿವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕಾರ್ಮಿಕರಿಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು 6 ತಿಂಗಳು, ವರ್ಷ ಆದರೆ ಹಿಂದಕ್ಕೆ ಅವ್ರಿಗೆ ಬೇಕಾದಂಥ ಟೆಂಡರ್ಗಳಿಗೆ ಇಮ್ಮಿಡಿಯೇಟ್ ಸ್ಯಾಂಕ್ಷನ್ ಮಾಡ್ತಕ್ಕಂಥ ಕೆಲಸ ಈಗ ಆಗ್ತಾಯಿದೆ.
ಅದು ಭಾಳ ದುರಂತದ ವಿಷಯ. ನಾವು ಸುಮಾರು ಸಾರಿ ರಾಜ್ಯಾದ್ಯಂತ ಎಲ್ಲ ಕಟ್ಟಡ ಕಾರ್ಮಿಕರು ಸಂಘಟನೆಗಳು ಹೋರಾಟ ಮಾಡಿದ್ರು ಕೂಡ ಅದನ್ನು ಯಾವುದೇ ಕಾರಣಕ್ಕೆ ಕಿವಿಗೆ ಹಾಕೊಳ್ಳದೆ ಭಾಳ ನಮಗೆ ಹಿನ್ನಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೋಡಿ, ಈ ಸರ್ಕಾರ ಬಂದಾಗಿಂದ 3.5 ವರ್ಷ ಆದರೂ ಕಾರ್ಮಿಕ ಸಚಿವರು ಒಂದು ಸಾರಿ ಕೂಡ ನಮ್ಮ ಯಾವುದೇ ಮುಖಂಡರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿಲ್ಲ, ನಿಮ್ಮ ಕುಂದುಕೊರತೆಗಳು ಏನಂತ ಕೇಳಲಿಲ್ಲ. ನಾವು ಏನಾದರೂ ಹೋದರೆ ಗಲಾಟಲ್ಲಿ ಇದು ಮನವಿಗಳು ತಗೊಂಡು ಕೊಟ್ಟು ಬಿಡ್ತಾರೆ, ಅಲ್ಲಿಗೆ ಮುಗೀತು.